ಅಭಿಮನ್ಯು ಮಹಾಭಾರತದ ಅತ್ಯಂತ ಪರಾಕ್ರಮಿ ಮತ್ತು ಕಿರಿಯ ವೀರ. ಅರ್ಜುನ ಮತ್ತು ಸುಭದ್ರೆಯ ಮಗನಾದ ಈತ ಕೃಷ್ಣನ ಸೋದರಳಿಯ. ಕುರುಕ್ಷೇತ್ರ ಯುದ್ಧದ 13ನೇ ದಿನ ದ್ರೋಣಾಚಾರ್ಯರು ರಚಿಸಿದ ಪದ್ಮವ್ಯೂಹ ಭೇದಿಸಿ ಒಳನುಗ್ಗಿದನು. ಆದರೆ ಹೊರಬರುವ ತಂತ್ರ ತಿಳಿಯದ ಕಾರಣ 7 ಮಹಾರಥಿಗಳ ಮೋಸದ ದಾಳಿಗೆ ಸಿಲುಕಿ 16ನೇ ವಯಸ್ಸಿನಲ್ಲಿ ವೀರಮರಣವನ್ನಪ್ಪಿದ ಅಪ್ರತಿಮ ಯೋಧ. ಅಭಿಮನ್ಯುವಿನ ಕಥೆಯ ಮುಖ್ಯಾಂಶಗಳು. ಗರ್ಭದಲ್ಲೇ ವಿದ್ಯೆ. ಸುಭದ್ರೆ ಗರ್ಭಿಣಿಯಾಗಿದ್ದಾಗ ಕೃಷ್ಣನು ಚಕ್ರವ್ಯೂಹ ಭೇದಿಸುವ ರಹಸ್ಯವನ್ನು ವಿವರಿಸುತ್ತಿದ್ದನು. ಇದನ್ನು ಕೇಳುತ್ತಿದ್ದ ಅಭಿಮನ್ಯು ಒಳನುಗ್ಗುವ ತಂತ್ರವನ್ನು ಕಲಿತನು. ಆದರೆ ಹೊರಬರುವಾಗ ಕೃಷ್ಣ ಕತೆ ನಿಲ್ಲಿಸಿದ್ದರಿಂದ ಆ ಜ್ಞಾನ ಅಪೂರ್ಣವಾಗಿತ್ತು. ಪದ್ಮವ್ಯೂಹ ಭೇದನೆ. ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ಪಾಂಡವರನ್ನು ಸೋಲಿಸಲು ಪದ್ಮವ್ಯೂಹ ರಚಿಸಿದರು. ಅರ್ಜುನ ಮತ್ತು ಕೃಷ್ಣ ದೂರದಲ್ಲಿದ್ದಾಗ ಪಾಂಡವರ ಪರವಾಗಿ ಅಭಿಮನ್ಯು ಇದನ್ನು ಭೇದಿಸಲು ನಿರ್ಧರಿಸಿದನು. ವೀರಾವೇಶದ ಹೋರಾಟ. ವ್ಯೂಹದ ಒಳಗೆ ನುಗ್ಗಿದ ಅಭಿಮನ್ಯು ದುರ್ಯೋಧನನ ಮಗ ಲಕ್ಷ್ಮಣನೂ ಸೇರಿದಂತೆ ಕೌರವ ಸೇನೆಯ 100 ಯೋಧರನ್ನು ಸಂಹರಿಸಿದನು. ಮೋಸದ ಸಾವು. ದ್ರೋಣ, ಕರ್ಣ, ದುರ್ಯೋಧನ, ಅಶ್ವತ್ಥಾಮ ಸೇರಿದಂತೆ 7 ಜನ ಮಹಾರಥಿಗಳು ಸೇರಿ ನಿಯಮಬಾಹಿರವಾಗಿ ಅಭಿಮನ್ಯುವನ್ನು ಸುತ್ತುವರೆದರು. ಕರ್ಣನು ಬಿಲ್ಲನ್ನು ಕತ್ತರಿಸಿದನು, ಸಾರಥಿಯನ್ನು ಕೊಂದನು. ಬಿಲ್ಲು ಮುರಿದಾಗ ಅಭಿಮನ್ಯು ರಥದ ಚಕ್ರ, ಗದೆ ಮತ್ತು ನಂತರ ಬರಿಗೈಯಲ್ಲಿ ಹೋರಾಡಿ ವೀರಸ್ವರ್ಗ ಪಡೆದನು. ಅಭಿಮನ್ಯುವಿನ ಸಾವು ಪಾಂಡವರಲ್ಲಿ ಸೇಡಿನ ಕಿಚ್ಚನ್ನು ಹೊತ್ತಿಸಿತು ಮತ್ತು ಜಯದ್ರಥನ ವಧೆಗೆ ಕಾರಣವಾಯಿತು.